ತಮಿಳುನಾಡು ಅಂದ್ರೆ ದೇವಾಲಯಗಳ ನಾಡು, ಆಧ್ಯಾತ್ಮದ ಬೀಡು. ತಮಿಳುನಾಡು ದೇಶದಲ್ಲಿಯೇ ಅತ್ಯಂತ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಎಂದೇ ಖ್ಯಾತಿಯನ್ನು ಕೂಡ ಪಡೆದಿದೆ. ಸುಮಾರು 30,000 ಹೆಚ್ಚು ದೇವಾಲಯಗಳು ನಮಗೆ ತಮಿಳುನಾಡಿನಾದ್ಯಂತ ಕಾಣಸಿಗುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ಒಂದು ಮಧುರೈನಲ್ಲಿರುವಂತಹ ಮೀನಾಕ್ಷಿ ದೇವಾಲಯ. ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ದೇವಾಲಯಗಳಲ್ಲಿ ಈ ಮಧುರೈ ಮೀನಾಕ್ಷಿ ದೇವಾಲಯ ಕೂಡ ಒಂದು. ಶಿವನೊಂದಿಗೆ ಯುದ್ಧಕ್ಕೆ ಸನ್ನದ್ಧಳಾಗಿದ್ದ ದೇವಿ ಮೀನಾಕ್ಷಿ ಅವನನ್ನೇ ವರಿಸಿದ್ದು ಹೇಗೆ? ಶಿವನು ಸುಂದರೇಶ್ವರನ ರೂಪದಲ್ಲಿ ಮೀನಾಕ್ಷಿಯೊಂದಿಗೆ ಇಲ್ಲಿಯೇ ನೆಲೆಸಿದ್ದು ಯಾಕೆ ಅನ್ನೋದರ ಬಗ್ಗೆ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಮಧುರೈ ಎಂದಿಗೂ ನಿದ್ರಿಸದ ಕ್ಷೇತ್ರ ಎಂದೇ ಇದನ್ನ ಕರೆಯುತ್ತಾರೆ. ಇಲ್ಲಿ ನಿತ್ಯವೂ ಹಗಲು ರಾತ್ರಿ ಎನ್ನದೇ ಭಕ್ತರ ಆಗಮನವಾಗುತ್ತೆ. ಬೆಂಗಳೂರಿನಿಂದ 430 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರದಲ್ಲಿ ಪಾರ್ವತಿ ರೂಪಿಯಾದ ಮೀನಾಕ್ಷಿ ಅಮ್ಮನವರು ನೆಲೆಸಿದ್ದಾರೆ. ಶಿವನ ಮಡದಿಯಾದ ಪಾರ್ವತಿ ದೇವಿಗೆ ಮುಡಿಪಾಗಿರುವ ಈ ದೇಗುಲದಲ್ಲಿ ಪರಮಶಿವನು ಸುಂದರೇಶ್ವರನ ರೂಪದಲ್ಲಿ ನೆಲೆ ನಿಂತಿದ್ದಾನೆ. 2500 ವರ್ಷಗಳ ಇತಿಹಾಸ ಈ ದೇವಾಲಯಕ್ಕಿದೆ. ಭಾರತದಲ್ಲಿ ಅನೇಕ ಪ್ರಾಚೀನ ನಗರಗಳಿವೆ. ಕಾಶಿ, ತಿರುವನಂತಪುರ, ಬದ್ರಿ, ಕೇದಾರ ಹೀಗೆ ಸಾವಿರ ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ನಗರಗಳಿವೆ. ಅದರಲ್ಲಿ ಒಂದು ಮಧುರೈ ಕೂಡ. ನಂಬಿಕೆಗಳ ಪ್ರಕಾರ ಈ ಇಡೀ ಮಧುರೈನ ರಕ್ಷಣೆಯನ್ನ ಮಹಾವೀರಗ್ರಾಣಿ ಮೀನಾಕ್ಷಿ ಮಾಡುತ್ತಾಳಂತೆ. ಈ ನಗರದ ಮಧ್ಯದಲ್ಲಿಯೇ ಇದೆ ಮೀನಾಕ್ಷಿ ದೇವಿಗಾಗಿಯೇ ಸೃಷ್ಟಿಯಾದ ಮೀನಾಕ್ಷಿ ಸುಂದರೇಶ್ವರ ದೇವಾಲಯ. ಈ ನಗರದ ಮತ್ತೊಂದು ವಿಶೇಷ ಅಂದ್ರೆ ಈ ನಗರವು ಶಿವನ ನಿರ್ದೇಶನದ ಮೇರೆಗೆ ಸ್ಥಾಪಿತವಾಗಿದೆ ಅನ್ನೋದು. ನಂಬಿಕೆಗಳ ಪ್ರಕಾರ ಈ ಪಟ್ಟಣವು ಹಲಸ್ಯ ಹೆಸರಿನ ಸರ್ಪ ಕುಳಿತುಕೊಳ್ಳುವ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಸರ್ಪದ ದೇಹ ಪಟ್ಟಣವನ್ನ ಪ್ರತಿನಿಧಿಸಿದ್ರೆ ಅದರ ಹೆಡೆ ಮತ್ತು ಬಾಲ ಕೇಂದ್ರವನ್ನ ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಆ ಕೇಂದ್ರದಲ್ಲಿಯೇ ಮೀನಾಕ್ಷಿ ಮಂದಿರ ನಿರ್ಮಾಣವಾಗಿದೆ. ಕೆಲವು ಕಥೆಗಳ ಪ್ರಕಾರ ಮೊದಲು ಈ ಮಧುರೈ ಇದ್ದಂತಹ ಜಾಗದಲ್ಲಿ ಕದಂಬ ಎಂಬ ದಟ್ಟವಾದ ಕಾಡು ಇತ್ತಂತೆ. ಒಂದು ದಿನ ಈ ಕಾಡಿನಲ್ಲಿ ದೇವೇಂದ್ರನು ಶಿವಲಿಂಗ ಪೂಜೆ ಮಾಡುವುದನ್ನ ಒಬ್ಬನು ನೋಡುತ್ತಾನೆ. ಕೂಡಲೇ ರಾಜನು ಕಾಡಿಗೆ ಭೇಟಿ ಕೊಡುತ್ತಾನೆ. ಅಲ್ಲಿ ಇಂದ್ರನಿಂದ ಪೂಜಿಕೊಂಡ ಶಿವಲಿಂಗ ಕಾಣಸಿಗುತ್ತದೆ. ಕೂಡಲೇ ಆ ವನದಲ್ಲಿ ಶಿವಲಿಂಗವಿದ್ದ ಜಾಗದ ಸುತ್ತಲೂ ಒಂದು ಮಂದಿರವನ್ನ ನಿರ್ಮಾಣ ಮಾಡುತ್ತಾನೆ. ಅದೇ ಮಂದಿರ ಈಗ ಮೀನಾಕ್ಷಿ ಮಂದಿರ ಎಂಬ ಹೆಸರಿನಿಂದ ಖ್ಯಾತಿ ಹೊಂದಿದೆ. ಈ ಮಂದಿರವನ್ನ ಸರ್ವ ಮಂಗಳೇ ಪಾರ್ವತಿ ಹಾಗೂ ಪರಶಿವನಿಗೆ ಸಮರ್ಪಿತವಾಗಿದೆ. ಅಂದ್ರೆ ಇಲ್ಲಿ ಪಾರ್ವತಿ ಹಾಗೂ ಶಿವನು ಮೀನಾಕ್ಷಿ ಹಾಗೂ ಸುಂದರೇಶ್ವರನ ರೂಪದಲ್ಲಿ ನೆಲೆ ನಿಂತಿದ್ದಾರೆ. ಈ ಸುಂದರೇಶ್ವರ ಹಾಗೂ ಮೀನಾಕ್ಷಿಯ ಬಗ್ಗೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಅದು ಏನು ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ಪೌರಾಣಿಕ ಕಥೆಯ ಪ್ರಕಾರ ಈ ಹಿಂದೆ ಈ ನಾಡನ್ನ ಆಳುತ್ತಿದ್ದ ಪಾಂಡ್ಯ ರಾಜ ಮಲಯ ಧ್ವಜನಿಗೆ ಕಂಚನ ಮಲೈಳಿ ಎಂಬ ಪತ್ನಿ ಇದ್ದಳು. ಕಂಚನ ಮಲೈಳಿಗೆ ಪೂರ್ವ ಜನ್ಮದಲ್ಲಿ ದೇವಿ ಪಾರ್ವತಿ ಪ್ರತ್ಯಕ್ಷಳಾಗಿ ನಿನ್ನ ಮುಂದಿನ ಜನ್ಮದಲ್ಲಿ ನೀನು ದೇವಿಯೊಬ್ಬಳ ತಾಯಿಯಾಗಲಿದ್ದೀಯಾ ಎಂದು ಹೇಳಿರುತ್ತಾಳಂತೆ. ಅದರಂತೆಯೇ ಆಕೆ ಮರುಜನ್ಮದಲ್ಲಿ ಕಂಚನ ಮಲೈಳಿಯಾಗಿ ಹುಟ್ಟಿ ಮಲಯ ಧ್ವಜನ ಕೈ ಹಿಡಿದಿರುತ್ತಾಳೆ. ದಂಪತಿಗೆ ಅದೆಷ್ಟು ವರ್ಷವಾದ್ರೂ ಕೂಡ ಸಂತಾನ ಭಾಗ್ಯ ಆಗಿರೋದಿಲ್ಲ. ಹೀಗಾಗಿ ಪಾಂಡ್ಯ ರಾಜ ಮಲಯ ಧ್ವಜ ಪುತ್ರ ಕಾಮೇಷ್ಟಿ ಯಾಗಕ್ಕೆ ಮುಂದಾಗಿರುತ್ತಾನೆ. ಈ ಯಜ್ಞ ನಡೆಸುವ ವೇಳೆಯೇ ಅಗ್ನಿಕುಂಡದಿಂದ ಪಾರ್ವತಿ ದೇವಿಯು ಹುಡುಗಿಯ ರೂಪದಲ್ಲಿ ಬರುತ್ತಾಳೆ. ಆದ್ರೆ ಒಂದು ಆಶ್ಚರ್ಯವಂತೂ ಅಲ್ಲಿ ಕಾದಿರುತ್ತದೆ. ಯಜ್ಞ ಕುಂಡದಿಂದ ಆಚೆ ಬಂದ ದೈವಿ ಸ್ವರೂಪಿ ಹುಡುಗಿಗೆ 3 ವಕ್ಷಗಳು ಇರುತ್ತವೆ. ಇದನ್ನು ಕಂಡು ದಂಪತಿ ಅಚ್ಚರಿಗೊಂಡಾಗ ಆಕಾಶವಾಣಿಯೊಂದು ಕೇಳಿ ಬರುತ್ತದೆ. ಎಲೈ ರಾಜನ್, ದೇವರ ಪ್ರಸಾದವಾಗಿ ನಿನಗೆ ಪುತ್ರಿ ದೊರಕಿದ್ದಾಳೆ. ಆಕೆಗೆ ಸಾಮಾನ್ಯ ಹುಡುಗಿಯರಂತೆ 2 ಸ್ತನಗಳಿಲ್ಲ, 3 ಸ್ತನಗಳಿವೆ. ಹೀಗಾಗಿ ನೀನು ಚಿಂತಿಸಬೇಕಿಲ್ಲ. ಮುಂದೊಂದು ದಿನ ಅವಳು ಎಂದೂ ತನ್ನ ಬಾಳ ಸಂಗಾತಿಯನ್ನ ಕಾಣುತ್ತಾಳು. ಅಂದೇ ಆ 3ನೇಯ ವಕ್ಷ ಮಾಯವಾಗುತ್ತದೆ ಎಂದು ಹೇಳುತ್ತಾನೆ. ಇದರಿಂದ ನಿಶ್ಚಿಂತರಾದ ರಾಜ ಆಕೆಗೆ ತಡಾತಗೆ ಎಂದು ಹೆಸರಿಟ್ಟು ಸಕಲ ವಿದ್ಯಾ ಪಾರಂಗತಳಾಗಿ ಬೆಳೆಸುತ್ತಾನೆ. ಶಾಸ್ತ್ರದ ಜೊತೆಗೆ ಶಸ್ತ್ರ ವಿದ್ಯೆಯಲ್ಲಿಯೂ ಆಕೆಯನ್ನ ಪ್ರವೀಣನನ್ನಾಗಿ ಮಾಡುತ್ತಾನೆ. ಮಹಾವಿರಾಗ್ರಣಿಯಾಗಿ ತಡಾಕಲೈ ಬೆಳೆಯುತ್ತಾಳೆ.
ತಲಾ ಕಡೆ ಕೇವಲ ವೀರ ವನಿತೆಯಾಗಿರುವುದಿಲ್ಲ, ಅಪ್ರತಿಮ ಸುಂದರಿಯೂ ಕೂಡ ಆಗಿರುತ್ತಾಳೆ. ಅವಳ ಕಣ್ಣನ್ನು ಕಂಡ ರಾಜ್ಯದ ಜನರು ಆಕೆಯನ್ನ ಮೀನಾಕ್ಷಿ ಎಂದೇ ಕರೆಯಲು ಶುರು ಮಾಡುತ್ತಾರೆ. ಮೀನಾ ಅಕ್ಷಿ ಅಂದ್ರೆ ಮೀನಿನ ಕಣ್ಣವಳು ಎಂದರ್ಥ. ಹೀಗೆ ತಡಾತಗೆಯಿಂದ ಮೀನಾಕ್ಷಿಯಾಗಿ ಬೆಳೆದ ಹುಡುಗಿ ರಾಜ್ಯ ವಿಸ್ತಾರಕ್ಕೆ ಸಜ್ಜಾಗುತ್ತಾಳೆ. ಯುದ್ಧ ಮಾಡುತ್ತಾ ಮಾಡುತ್ತಾ ಬ್ರಹ್ಮಲೋಕ, ವೈಕುಂಠ, ಅಮರಾವತಿ ಹಾಗೂ ಕೈಲಾಸವನ್ನ ಕೂಡ ಗೆಲ್ಲಲು ಮುಂದಾಗುತ್ತಾಳೆ. ಪಾರ್ವತಿಯ ಅಪರಾವತರಾವೇ ಆಗಿದ್ದಂತಹ ಮೀನಾಕ್ಷಿ ದೇವಿ ಸುಲಭವಾಗಿ ವೈಕುಂಠ, ಅಮರಾವತಿ ಹಾಗೂ ಬ್ರಹ್ಮಲೋಕವನ್ನ ಗೆದ್ದುಕೊಳ್ಳುತ್ತಾಳೆ. ಅವಳು ಗೆದ್ದ ಹುಮ್ಮಸ್ಸಿನಲ್ಲಿಯೇ ಕೈಲಾಸಕ್ಕೂ ಲಗ್ಗೆ ಇಡುತ್ತಾಳೆ. ಭೂತ ಗಣರನ್ನ, ನಂದಿಯನ್ನ ಸುಲಭವಾಗಿ ಸೋಲಿಸಿದ ಮೀನಾಕ್ಷಿ ಶಿವನನ್ನ ಎದುರಿಸಲು ಮುಂದಾಗುತ್ತಾಳೆ. ಆದ್ರೆ ಶಂಕರನನ್ನ ಕಂಡೊಡನೆಯೇ ಮೀನಾಕ್ಷಿ ಮನಸೋತು ಹೋಗುತ್ತಾಳೆ. ಅವಳ ಶಸ್ತ್ರ ಮೇಳೇಳುವುದೇ ಇಲ್ಲ. ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಂತು ಬಿಡುತ್ತಾಳೆ. ಅಲ್ಲಿಯೇ ಪವಾಡವೊಂದು ನಡೆದು ಹೋಗುತ್ತದೆ. ಮೀನಾಕ್ಷಿಯಲ್ಲಿದ್ದ 3ನೇ ವಕ್ಷ ಮಾಯವಾಗಿ ಹೋಗಿಬಿಡುತ್ತದೆ. 3ನೇ ಎದೆಭಾರ ಮಾಯವಾದ ಬಳಿಕ ತಡಾತಗೈ ಶಿವನೇ ನನ್ನ ಪತಿಯಾಗಲಿರುವ ಎಂದು ತಿಳಿದು ಸಂತಸದಿಂದ ಒಬ್ಬಿ ಹೋಗುತ್ತಾಳೆ. ಶಿವನೊಡನೆಯೇ ಮಧುರೈಗೆ ಆಗಮಿಸುತ್ತಾಳೆ. ಸಕಲ ದೇವಾನುದೇವತೆಗಳ ಉಪಸ್ಥಿತಿಯಲ್ಲಿ ಈ ಇಬ್ಬರ ಮದುವೆಯೂ ಆಗಿ ಹೋಗುತ್ತದೆ. ಮಹಾವಿಷ್ಣು ಮೀನಾಕ್ಷಿಯ ತಮ್ಮನ ಸ್ಥಾನದಲ್ಲಿ ನಿಂತು ಕನ್ಯಾದಾನವನ್ನ ಮಾಡುತ್ತಾನೆ. ನಂತರ ಶಿವನು ಸುಂದರೇಶ್ವರನಾಗಿ ತಡಾತಗೆ ಮೀನಾಕ್ಷಿಯಾಗಿ ಮಧುರೈನಲ್ಲಿ ಸದಾಕಾಲಕ್ಕೆ ನೆಲೆ ನಿಂತು ಬಿಡುತ್ತಾರೆ. ಇಂದಿಗೂ ಪ್ರತಿದಿನ ರಾತ್ರಿ ದೇವಾಲಯ ಮುಚ್ಚುವ ಮೊದಲು ಸುಂದರೇಶ್ವರನ ವಿಗ್ರಹವನ್ನ ಮೆರವಣಿಗೆ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತದೆ. ಇದು ಅವರಿಬ್ಬರ ಮಿಲನದ ಸಂಕೇತವಾಗಿದೆ. ನಂತರ ಮರುದಿನ ನಸುಕಿನ ಜಾವದಲ್ಲಿ ಸುಂದರೇಶ್ವರನನ್ನ ದೇವಿಯ ಕೋಣೆಯಿಂದ ಮತ್ತೆ ಮರಳಿ ತರಲಾಗುತ್ತದೆ. ವರ್ಷದಲ್ಲಿ ಇವರಿಬ್ಬರ ಕಲ್ಯಾಣ ಮಹೋತ್ಸವವನ್ನ ಬಲು ಸಡಗರದಿಂದ ಆಚರಿಸಲಾಗುತ್ತದೆ. ಈ ಉತ್ಸವ ಸಾಮಾನ್ಯವಾಗಿ ಏಪ್ರಿಲ್ ಮೇ ಸಂದರ್ಭದಲ್ಲಿ ಜರುಗುತ್ತದೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ 10 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡ್ತಾರೆ. ಹೇಗಿರುತ್ತದೆ ಸುಂದರೇಶ್ವರ ಹಾಗೂ ಮೀನಾಕ್ಷಿಯ ಆ ಕಲ್ಯಾಣದ ಸಂಭ್ರಮ? ಮಧುರೈ ಕೇವಲ ಒಂದು ದೇವಾಲಯದಿಂದ ಮಾತ್ರ ಪ್ರಸಿದ್ಧಿಯನ್ನ ಪಡೆದಿಲ್ಲ. ಇಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿವೆ. ಶತಶತಮಾನಗಳಿಂದಲೂ ಅವು ನಿರಂತರವಾಗಿ ನಡೆದುಕೊಂಡು ಬಂದಿವೆ. ರಾತ್ರಿ 11 ಕಳೆದರೆ ಕೂಡ ಈ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು, ಅನೇಕ ಪದ್ಧತಿಗಳು ನಡೆಯುತ್ತಲೇ ಇರುತ್ತವೆ. ಅವುಗಳಲ್ಲಿ ಒಂದು ಮಧ್ಯರಾತ್ರಿ ಸುಂದರೇಶ್ವರನನ್ನ ಮೀನಾಕ್ಷಿ ದೇವಿಯ ಕೋಣೆಗೆ ತೆಗೆದುಕೊಂಡು ಹೋಗೋದು. ನಾವು ಈಗಾಗಲೇ ಹೇಳಿರುವಂತೆ ಇದು ಒಂದು ಪದ್ಧತಿ, ನಿತ್ಯ ಕೂಡ ನಡೆಯುತ್ತೆ. ನಿತ್ಯ ರಾತ್ರಿ 11 ಗಂಟೆಗೆ ಸುಂದರೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ನಂದಿಯ ಮೇಲೆ ಸುಂದರೇಶ್ವರನನ್ನ ಕೂರಿಸಿ ಆರತಿ ಮಾಡಲಾಗುತ್ತದೆ. ಎಲ್ಲರಿಗೂ ಮಂಗಳಾರತಿಯನ್ನ ನೀಡಲಾಗುತ್ತದೆ. ಇದಾದ ಬಳಿಕ ಪಂಜನ್ನ ಹಿಡಿದುಕೊಂಡು ಶಂಖವನ್ನ ಊದುತ್ತಾ ಜಾಗಟೆಗಳನ್ನ ಬಾರಿಸುತ್ತಾ ಕೆಲವು ಅರ್ಚಕರು ಪಲ್ಲಕ್ಕಿಯಲ್ಲಿ ಸುಂದರೇಶನನ್ನ ಕೂರಿಸಿಕೊಂಡು ಮೆರವಣಿಗೆಯೊಂದಿಗೆ ಮೀನಾಕ್ಷಿಯ ಗರ್ಭಗುಡಿಯತ್ತ ಹೋಗುತ್ತಾರೆ. ಅಲ್ಲಿ ಹಲವು ಪೂಜಾ ವಿಧಿವಿಧಾನಗಳನ್ನ ಕೈಗೊಂಡ ಬಳಿಕ ಸುಂದರೇಶ್ವರನನ್ನ ಮೀನಾಕ್ಷಿ ಕೋಣೆಯಲ್ಲಿ ಇರಿಸಿ ಬರಲಾಗುತ್ತದೆ. ಇದು ಇಲ್ಲಿ ಪ್ರತಿನಿತ್ಯ ನಡೆಯುವ ಪೂಜಾ ಪದ್ಧತಿಗಳಲ್ಲಿ ಒಂದು. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸುಂದರೇಶ್ವರ ಹಾಗೂ ಮೀನಾಕ್ಷಿಯ ದಿವ್ಯ ವಿವಾಹವು ಏರ್ಪಡುತ್ತದೆ. ಇದನ್ನ ನೋಡುವುದೇ ನಿಜಕ್ಕೂ ಒಂದು ಸಂಭ್ರಮ. ಈ ದಿವ್ಯ ವಿವಾಹಕ್ಕೆ ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಿಂದಲೂ ಭಕ್ತರು ಕಣ್ತುಂಬಿಕೊಳ್ಳಲು ಬರುತ್ತಾರೆ. ಲಕ್ಷಾಂತರ ಭಕ್ತರು ಅಂದು ಮಧುರೈನಲ್ಲಿ ಸೇರಿರುತ್ತಾರೆ. ಇಡೀ ಮಧುರೈನಲ್ಲಿ ಹೊಸದೊಂದು ಕಳೆ ಮನೆ ಮಾಡಿರುತ್ತದೆ. ಇದನ್ನ ಚಿತಿರಾಯಿ ಹಬ್ಬವೆಂದೇ ತಮಿಳಿಗರು ಕರೆಯುತ್ತಾರೆ. ಮೀನಾಕ್ಷಿ ಕಲ್ಯಾಣಂ ಅಂತಲೂ ಈ ಹಬ್ಬವನ್ನ ಕರೆಯಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಈ ಮೀನಾಕ್ಷಿ ಕಲ್ಯಾಣಂ ಹಬ್ಬವು ನೆರವೇರುತ್ತದೆ. ಅಂದು ಮಧುರೈನ ಮೀನಾಕ್ಷಿ ಸುಂದರೇಶ್ವರನನ್ನ ವರಿಸುತ್ತಾಳೆ, ಅವನ ಕೈ ಹಿಡಿಯುತ್ತಾಳೆ. ಅಕ್ಷರಶಃ ಮಹಾ ಸಂಭ್ರಮವೊಂದು ಇಡೀ ಮಧುರೈನಲ್ಲಿ ಅಂದು ಕಳೆಗಟ್ಟಿರುತ್ತದೆ. ಮಧುರೈನ ಇಡೀ ಬೀದಿ ಬೀದಿಗಳು ಅಂದು ಭಕ್ತ ಕೋಟಿಯಿಂದ ತುಂಬಿ ತುಳುಕ್ತಿರುತ್ತದೆ. ಈ ಒಂದು ವಿವಾಹ ಮಹೋತ್ಸವವನ್ನ ಶೈವ ಪಂಥ ಹಾಗೂ ವೈಷ್ಣವ ಪಂಥದ ಸಮ್ಮಿಲನವೆಂದೇ ಕರೆಯುತ್ತಾರೆ.
ಪ್ರಮುಖವಾಗಿ ಶಿವ ಹಾಗೂ ಪಾರ್ವತಿ ಅವತಾರವಾದ ಸುಂದರೇಶ್ವರ ಮತ್ತು ಮೀನಾಕ್ಷಿಯ ಕಲ್ಯಾಣದಲ್ಲಿ ಕನ್ಯಾದಾನ ಮಾಡಿದ್ದು ವಿಷ್ಣು. ಈ ದೇವಾಲಯ ಶೈವ ಹಾಗೂ ವೈಷ್ಣವ ಪಂಥವರವರಿಗೂ ಶ್ರೇಷ್ಠವಾಗಿದೆ. ಈ ಚಿರತರೈ ಅಥವಾ ಮೀನಾಕ್ಷಿ ಕಲ್ಯಾಣಂ ಹಬ್ಬ ಎರಡು ಪಂಥವರಿಗೂ ಶ್ರೇಷ್ಠವೇ. 16ನೇ ಶತಮಾನದ ಹಿಂದೆ ಶೈವ ಹಾಗೂ ವೈಷ್ಣವ ಪಂಥದವರು ಬೇರೆ ಬೇರೆ ದಿನಗಳಲ್ಲಿ ಈ ಹಬ್ಬವನ್ನ ತಮ್ಮ ತಮ್ಮ ಪಾಡಿಗೆ ಬೇರೆ ಬೇರೆ ತಿಂಗಳಲ್ಲಿ ಆಚರಿಸಿಕೊಂಡು ಬರ್ತಿದ್ರು. ಆದ್ರೆ 16ನೇ ಶತಮಾನದಲ್ಲಿ ಈ ರಾಜ್ಯವನ್ನ ಆಳ್ತಿದ್ದ ತಿರುಮಲ ನಾಯಕ ಇದನ್ನ ಒಂದೇ ತಿಂಗಳು ಆಚರಿಸುವಂತೆ ನಿಯಮವನ್ನ ಮಾಡಿದ. ಅಂದಿನಿಂದ ತಮಿಳು ತಿಂಗಳು ಮಾಸಿ ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಈ ಮೀನಾಕ್ಷಿ ಕಲ್ಯಾಣವು ಎರಡು ಪಂಥದವರಿಂದ ಸೇರಿ ಅದ್ದೂರಿಯಾಗಿ ನಡೆಯುತ್ತದೆ. ಅಲಗಾರ ಹಬ್ಬವನ್ನ ಕೂಡ ತೆನೂರಿನಿಂದ ಮಧುರೈಗೆ ಶಿಫ್ಟ್ ಆಗಿದ್ದು ಅದು ಕೂಡ ಅದೇ ಕಾಲದಲ್ಲಿ ನಡೆಯುತ್ತೆ. ಹಲವು ಹಂತಗಳಲ್ಲಿ ಈ ಮೀನಾಕ್ಷಿ ಕಲ್ಯಾಣಂ ಹಬ್ಬವು ನೆರವೇರುತ್ತದೆ. ಅದರ ಮೊದಲ ಭಾಗವೇ ಕೋಡಿ ಯೋತ್ರ. ದೇವಾಲಯದ ಅರ್ಚಕರು ದೇವಸ್ಥಾನದ ಬಾವುಟವನ್ನ ದೇಗುಲದ ಮೇಲೆ ಹಾರಾಡಿಸುವುದರ ಮೂಲಕ ಮೀನಾಕ್ಷಿ ಕಲ್ಯಾಣಂ ಆರಂಭವಾಯಿತು ಎಂಬ ಸಂದೇಶವನ್ನ ನೀಡುತ್ತಾರೆ. ಅದಾದ ಬಳಿಕ ದೇವಿ ಕಿರೀಟ ಧಾರಣೆ ಮಾಡುವ ಮೂಲಕ ಆಕೆಗೆ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಈ ಮೂಲಕ ದೇವಿ ಮುಂದಿನ 4 ತಿಂಗಳುಗಳ ಕಾಲ ಇಡೀ ಪಾಂಡರಾಜ್ಯವನ್ನ ಆಳಲಿದ್ದಾಳೆ ಎಂಬ ಸಂದೇಶವನ್ನ ನೀಡಲಾಗುತ್ತದೆ. ತದನಂತರ ದೇವಿ ಮೀನಾಕ್ಷಿ ಯುದ್ಧಕ್ಕೆ ಹೊರಡುತ್ತಾಳೆ, ರಾಜ್ಯಗಳನ್ನ ಗೆಲ್ಲುತ್ತಾಳೆ. ಮುಂದೆ ಶಿವನನ್ನ ಕಂಡು ಅವನಲ್ಲಿ ಪ್ರೇಮಾಂಕುರವಾಗಿ ವಿವಾಹಕ್ಕೆ ಸಜ್ಜಾಗುತ್ತಾಳೆ. ಇವೆಲ್ಲವೂ ಆದ ಮೇಲೆ ಶುರುವಾಗುವುದು ಮೀನಾಕ್ಷಿ ಕಲ್ಯಾಣಂ. ಮೀನಾಕ್ಷಿ ದೇವಿ ಕಲ್ಯಾಣದ ದಿನದಂದು ಬೆಳಗಿನ ಜಾವ ಸೂರ್ಯೋದಯದ ಮುಂಚೆಯೇ ದೇಗುಲದ ಅರ್ಚಕರು ಎದ್ದೇಳುತ್ತಾರೆ. ಎದ್ದು ಕೊಳದಲ್ಲಿ ಪವಿತ್ರ ಸ್ನಾನವನ್ನ ಮುಗಿಸಿ ಸ್ವಚ್ಛ ಬಟ್ಟೆಗಳನ್ನ ಧರಿಸಿ ಮೀನಾಕ್ಷಿ ದೇವಿಯನ್ನ ನಿತ್ಯ ಪೂಜಾ ವಿಧಿವಿಧಾನಗಳ ಪ್ರಕಾರ ಪೂಜಿಸಲಾಗುತ್ತೆ. ದೇವಿಯನ್ನ ಸಕಲ ರೀತಿಯಲ್ಲಿ ಸಿಂಗಾರ ಮಾಡಿ ಪಕ್ಕದಲ್ಲಿ ಸುಂದೇಶ್ವರನ ವಿಗ್ರಹವನ್ನ ಇಟ್ಟು ದೇವಾಲಯದ ವಿಧಿವಿಧಾನಗಳಂತೆ ವಿವಾಹವನ್ನ ಮಾಡಿ ಮುಗಿಸುತ್ತಾರೆ ಅಲ್ಲಿನ ಅರ್ಚಕರು. ಇದಾದ ಬಳಿಕ ನಡೆಯುವುದೇ ರಥೋತ್ಸವ. ಹೊಸದಾಗಿ ಮದುವೆಯಾಗಿರುವ ಪಾಂಡ್ಯ ರಾಜ್ಯದ ನವ ದಂಪತಿಗಳು ಹಾಗೇನೆ ರಾಜ್ಯದ ರಾಜ ರಾಣಿಯರು ತಮ್ಮ ಪ್ರಜೆಗಳಿಗೆ ದರ್ಶನವನ್ನ ನೀಡಲು ದೇವಸ್ಥಾನದಿಂದ ಆಚೆ ಬರುತ್ತಾರೆ. ಮಧುರೈನ ಬೀದಿ ಬೀದಿಯಲ್ಲಿ ರಥೋತ್ಸವ ಸಾಗುತ್ತದೆ. ರಥವನ್ನ ಅತ್ಯಂತ ಸುಂದರವಾಗಿ ಸಿಂಗರಿಸಿ ಸುಂದರೇಶ್ವರ ಹಾಗೂ ಮೀನಾಕ್ಷಿಯನ್ನ ಅಲ್ಲಿ ಇಟ್ಟು ಇಡೀ ಮಧುರೈಯನ್ನ ಸುತ್ತುತ್ತದೆ ಈ ರಥೋತ್ಸವ. ಈ ರಥೋತ್ಸವದಲ್ಲಿ ಕೋಟ್ಯಾಂತರ ಜನರು ಭಾಗಿಯಾಗಿ ಪುನೀತರಾಗುತ್ತಾರೆ. ಇದೆಲ್ಲವೂ ಆದ ಬಳಿಕ ಪಾಂಡ್ಯ ರಾಜ್ಯದ ರಾಜ ರಾಣಿಯರು ಮತ್ತೆ ತಮ್ಮ ನಿವಾಸಕ್ಕೆ ಹಿಂದಿರುಗುತ್ತಾರೆ. ಆಮೇಲೆ ನಡೆಯುವುದೇ ವಲಾಗಾರ ವೈಗೆ ಯಲನ್ ತುರುಳುತಲ. ಮೀನಾಕ್ಷಿ ದೇವಿಯ ದಿವ್ಯ ವಿವಾಹದ ಬಳಿಕ ನಡೆಯುವ ಧಾರ್ಮಿಕ ಕಾರ್ಯಕ್ರಮವಿದು. ಮೀನಾಕ್ಷಿ ಅಮ್ಮನವರ ದಿವ್ಯ ವಿವಾಹದ ತರುವಾಯ ಆ ವಿವಾಹವನ್ನ ನೋಡಲು ಅಲಗರ ಸ್ವಾಮಿ ಅಂದ್ರೆ ಮಹಾವಿಷ್ಣು ತನ್ನ ಚಿನ್ನದ ಕುದುರೆಯನ್ನೇರಿ ಅಲಗರ ಕೋಲಿಯಿಂದ ಮಧುರೈವರೆಗೂ ಬರುತ್ತಾನೆ. ಸುಮಾರು 20 ಕಿಲೋಮೀಟರ್ ದೂರದ ಮಹಾಯಾತ್ರೆ ಇದು. ಯಾತ್ರೆಯುದ್ದಕ್ಕೂ ಭಕ್ತ ಕೋಟಿ ಕಿಕ್ಕಿರಿದು ರಸ್ತೆಯುದ್ದಕ್ಕೂ ನಿಂತಿರುತ್ತಾರೆ. ಇಲ್ಲಿ ವಿವಾಹ ಮುಗಿಯುತ್ತಿದ್ದಂತೆ ಅಲ್ಲಿ ಸಂಭ್ರಮ ಕಳೆಗಟ್ಟುತ್ತದೆ. ಅಲಗುರು ಕೋಲಿಯಲ್ಲಿ ನಡುರಾತ್ರಿ ಮೆರವಣಿಗೆಯೊಂದು ಹೊರಡಲು ಸಜ್ಜಾಗುತ್ತದೆ. ಸರಿಸುಮಾರು 400 ಜಾಗಗಳಲ್ಲಿ ನಿಲ್ಲುತ್ತಾ ಈ ಮೆರವಣಿಗೆ ಮಧುರೈನ ವೈಘೈ ನದಿ ತೀರವನ್ನ ಬಂದು ತಲುಪುತ್ತದೆ. ಇದು ಇಲ್ಲಿಗೆ ಬಂದು ತಲುಪಲು ಬರೋಬ್ಬರಿ 2 ದಿನಗಳು ಬೇಕು. ಮುಂಜಾನೆ 3 ಗಂಟೆಯ ಸುಮಾರಿಗೆ ಮಧುರೈ ತಲುಪುತ್ತಾನೆ ಅಲಘರ ಸ್ವಾಮಿ. ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆ ಈ ಮಹಾಯಾತ್ರೆಯೊಂದು ಸಂಪೂರ್ಣಗೊಳ್ಳುವ ಹಂತಕ್ಕೆ ಬಂದಿರುತ್ತದೆ. ತಮ್ಮ ಸ್ವಾಮಿಯನ್ನ ಬರಿಮಾಡಿಕೊಳ್ಳುವ ಮಧುರೈನಲ್ಲಿ ಲಕ್ಷಾಂತರ ಭಕ್ತರು ಕಾದು ನಿಂತಿರುತ್ತಾರೆ. ಕೊನೆಗೂ ಬಂಗಾರದ ಕುದುರೆಯನ್ನೇರಿರುವ ಭಗವಾನ್ ವಿಷ್ಣು ವೈಘೈ ನದಿ ತೀರವನ್ನ ತಲುಪುತ್ತಾನೆ. ಈ ವೇಳೆ ವೈಷ್ಣವ ಹಾಗೂ ಶೈವ ಪಂಥದವರು ಒಂದೇ ಜಾಗದಲ್ಲಿ ಒಂದೇ ಸಂಭ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ವಿಷ್ಣು ಮಧುರೈ ತಲುಪುವಷ್ಟರಲ್ಲಿ ವಿವಾಹವು ಸಂಪನ್ನವಾಗಿರುತ್ತದೆ. ಎಲ್ಲವೂ ಮುಗಿದು ಹೋಗಿರುತ್ತದೆ. ಇದರಿಂದ ಬೇಸರಗೊಂಡ ಅಲಗರ ಕೋಲಿಗೆ ಮರಳಿ ಹೊರಡುತ್ತಾನೆ. ಅವನನ್ನ ಬರಮಾಡಿಕೊಳ್ಳಲು ಬಂದ ಸುಂದರೇಶ್ವರ ಹಾಗೂ ಮೀನಾಕ್ಷಿಗೆ ಒಂದು ಉಡುಗೊರೆಯನ್ನ ನೀಡಿ ಹೊರಟು ಬಿಡುತ್ತಾನೆ. ಆದ್ರೆ ಮಧುರೈನ ಒಳಗಡೆ ಮಾತ್ರ ಸ್ವಾಮಿ ಪ್ರವೇಶಿಸುವುದಿಲ್ಲ. ಇದೆಲ್ಲವೂ ನಡೆಯುವುದು
ವೈಘೈ ನದಿಯ ಮಧ್ಯಭಾಗವಾಗಿರುವ ಮಯ್ಯ ಮಂಟಪ ಹಾಗೂ ಮಡಿಚ್ಯಾಯಂನಲ್ಲಿ. ಇವೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸುವ ಮೂಲಕ ಮೀನಾಕ್ಷಿ ಕಲ್ಯಾಣ ಸಂಪೂರ್ಣಗೊಳ್ಳುತ್ತದೆ. ಇದಾಗಿತ್ತು ಇವತ್ತಿನ ಮಹಿಮೆ ಸಂಚಿಕೆಯ ವಿಶೇಷ. ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಮಹಿಮೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.